ಒನ್ ಟ್ರುತ್ ಐ ವುಡ್ ಲೈಕ್ ಟು ಟೆಲ್ ಯು ಸರ್, ಒಬ್ಬ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಈ ಜಗತ್ತು ಹೇಳುತ್ತೆ. ಅದಕ್ಕಿಂತ ದೊಡ್ಡ ಸುಳ್ಳು ಇನ್ನೇನು ಇಲ್ಲ ಸರ್. ಯಾಕೆ ಅಂದರೆ ನಿಮ್ಮ ಬ್ರೈನ್ ಹೆಂಗೆ ಅರ್ಥ ಮಾಡ್ಕೊಳುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ, ಅದು ಹೆಂಗೆ ಕಲಿಯುತ್ತೆ ಅಂತಲೇ ಗೊತ್ತಿಲ್ಲ. ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬ್ರೈನಿಗೆ ಅದು ಅರ್ಥ ಆಗ್ತಿಲ್ಲ, ಅದಕ್ಕೆ ನೀವು ಅದನ್ನು ಫಾಲೋ ಮಾಡ್ತಿಲ್ಲ. ಅದಕ್ಕೋಸ್ಕರ ಈ ಜಗತ್ತಲ್ಲಿ ಒಬ್ಬರನ್ನೇ ಅರ್ಥ ಮಾಡ್ಕೊಳಕ್ಕಾಗದೆ, ಇನ್ನೊಬ್ರನ್ನೂ ಅರ್ಥ ಮಾಡ್ಕೊಳಕ್ಕಾಗದೆ, ಇನ್ನೊಬ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ನಮ್ದು ಏನು ಥಾಟ್ ಇದೆ, ಬಿಲೀಫ್ ಇದೆ, ಅದೇ ನಮ್ಮ ಲೈಫಲ್ಲಿ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ ಅಂತ. ಈ ಕಾಂಟೆಕ್ಸ್ಟಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಫಸ್ಟ್ ನನ್ನನ್ನು ಅರ್ಥ ಮಾಡ್ಕೊಬೇಕು, ನಾನು ಏನು ಅಂತ. ಅದಾದಮೇಲೆ ನೀವೇನು ಅಂತ ಅರ್ಥ ಆದರೆ ನಿಮಗೆ ಹೆಂಗೆ ಹೇಳ್ಕೊಡ್ಬೇಕಂತ ನನಗೆ ಗೊತ್ತಾಗುತ್ತೆ. ಇವಾಗ ನಿಮ್ಮದು ಗ್ರಾಸ್ಪಿಂಗ್ ಹೈ ಇದೆ, ನೀವು ಯಾವುದೇ ಒಂದು ವಿಷಯನ ತುಂಬ ಡೀಟೇಲಿಂಗಾಗಿ ಕಲಿತೀರಾ. ಗ್ರಾಸ್ಪಿಂಗ್ ಹೈ ಆದ ತಕ್ಷಣ ನಿಮಗೆ ಎಲ್ಲದನ್ನು ಒಪ್ಕೊಂಡ್ಬಿಡ್ತೀರಾ ಅಂತ ಇಲ್ಲ. ಅದರಲ್ಲೂ ದೇರ್ ಆರ್ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಬರುತ್ತೆ. ದೇರ್ ಆರ್ 5 ಥಿಂಕರ್ಸ್ ಅಂತ ನಾನು ಹೇಳಿದ್ನಲ್ಲ. ಅದರಲ್ಲಿ ನಿಮಗೆ ಕಾಷಿಯಸ್ ಥಿಂಕಿಂಗ್ ಅಂತ ಇದೆ. ನಿಮಗೆ ಎಲ್ಲ ವಿಷಯಗಳನ್ನು ಡೀಟೇಲಿಂಗಾಗಿ ಹೇಳಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೊಟ್ಟರೆ ಮಾತ್ರ, ಅದ್ರ ಜೊತೆಗೆ ಆಗುವ ಲಾಭಗಳೇನು ಅಂತ ಹೇಳಿದರೆ ಮಾತ್ರ ನೀವು ಅದನ್ನು ಸೀರಿಯಸ್ಸಾಗಿ ಕಲಿತೀರಾ.